ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 20/11/2025. ಗುರುವಾರದ ಈ ದಿನ ಪಂಚಾಂಗ, ತಿಥಿ, ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ನೋಡೋಣ. ಎಲ್ಲಾ ವಿಚಾರಗಳನ್ನ ತಿಳಿಸ್ತಾರೆ ಗುರೂಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷ್ಯರು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದೇವಾನಾಂಚ ಋಷೀನಾಂಚ ಗುರು ಕಾಂಚನಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಗುರುಜಿ, ನಮ್ಮ ವೀಕ್ಷಕರಿಗೆ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ತೀರಾ? ಅಮಾವಾಸ್ಯ ತಿಥಿ ಕೃಷ್ಣ ಪಕ್ಷ ವಿಷ್ಕುಂಭ ಯೋಗ ಅಂತ ಹೇಳ್ತೀವಿ. ಅದ್ರ ಜೊತೆ ವಿಶಾಖ ನಕ್ಷತ್ರ ಇರುವಂಥದ್ದು ಶೋಭಾನ ಕರ್ಣ. ಮತ್ತು ಇರುವಂಥ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6:21 ಸೂರ್ಯೋದಯ ಆದರೆ 5:48 ಸೂರ್ಯಾಸ್ತ ಆಗುವಂಥದ್ದು. ಇವತ್ತಿನ ರಾಹುಕಾಲ ಮುಹೂರ್ತ ಭಾಗದಲ್ಲಿ 1:31 2:57 ಯಮಗಂಡ ಕಾಲ 6:22 7:48. ಗುಳಿಕ ಕಾಲ 9:13 10:39. ಅಭಿಜಿತ ಮುಹೂರ್ತ, ಅಭಿಜಿತ ಲಗ್ನ ಅಂತ ನಾವು ನೋಡಿದ್ರೆ 11:42 12:28 ಆಗಿರುವಂಥದ್ದು. ಗುರುಜಿ, ಇವತ್ತಿನ ದಿನದ ವಿಶೇಷತೆ ಅಮಾವಾಸ್ಯೆ ಬೇರೆ. ನೋಡಿ, ಅಮಾವಾಸ್ಯೆ ದಿನ ಸೂರ್ಯನಿಗೂ ಚಂದ್ರನಿಗೂ ಇರುವಂಥ ಒಂದೇ ರಾಶಿಯಲ್ಲಿ ಬರುವಂಥ ಸಂಬಂಧ. ಅಮಾವಾಸ್ಯೆ ಅಂತಂದರೆ ಜನರಲ್ಲಿ ಸ್ವಲ್ಪ ಹೆದರಿಕೆ ಬರುವಂಥದ್ದು. ಯಾವ ವಿಚಾರದಲ್ಲಿ ಅಂತಂದರೆ, ಒಂಥರ ಏನೋ ಒಂದು ಮನಸ್ಸು ಮೋಡ ಕವಿದ ವಾತಾವರಣ ಅಂತ. ಅಂದರೆ ಮನಸ್ಸು ತುಂಬ ಪೂರ್ತಿಯಾಗಿರೋದಿಲ್ಲ. ಮತ್ತು ಮಾಟ ಮಂತ್ರಗಳು, ಸಾಧನೆಗಳು, ಶುದ್ಧ ಪ್ರಯೋಗಗಳು ಜಾಸ್ತಿ ಆಗ್ತಿರುತ್ತೆ. ಅದಕ್ಕೆ ಅಮಾವಾಸ್ಯೆಗಳಲ್ಲಿ ನಾವು ಹೆಚ್ಚಾಗಿ ಪೂಜೆಗಳಿಗೆ ಪ್ರಾಧಾನ್ಯ ಕೊಡುವಂಥದ್ದು. ನಮ್ಮ ವೀಕ್ಷಕರು ಯಾರು ಒಂದು ವಾಹನ ಆಗಿರ್ಬೋದು, ಮನೆಗಳಲ್ಲಿ ಪೂಜೆ ಆಗಿರ್ಬೋದು. ಸೊ ಅಮಾವಾಸ್ಯೆ ದಿನ ಪೂಜೆಗಳು ಮಾಡುವಂಥದ್ದು ತುಂಬ ಶ್ರೇಷ್ಠ ಅಂತ ಹೇಳ್ತೀವಿ. ಆಮೇಲೆ ನಮ್ಮ ಒಂದು ಹಿಂದೂ ಆಗಮಶಾಸ್ತ್ರದಲ್ಲಿ ಹೇಳೋಗೆ ಅಮಾವಾಸ್ಯೆ ಒಂದು ಶಿವ ಅಮಾವಾಸ್ಯೆ ಪ್ರಿಯ ಅಂತ ಹೇಳ್ತೀವಿ. ಸೊ ಶಿವನ ಆರಾಧನೆ ಮಾಡುವಂಥದ್ದು ತುಂಬ ಒಳ್ಳೆಯದು. ಮತ್ತು ಅಮಾವಾಸ್ಯೆ ದಿನ ಉಪವಾಸ ಮಾಡುವಂಥದ್ದು ಕೂಡ ಒಳ್ಳೆಯದಾಗುತ್ತೆ. ಮತ್ತು ಅಮಾವಾಸ್ಯೆ ದಿನ ಯಾರು ಹೆಣ್ಮಕ್ಳು ಹುಟ್ಟಿರ್ತಾರೋ ಅವರು ಮನೆಗೆ ಲಕ್ಷ್ಮೀ ಥರ ಅಂತ ಹೇಳ್ತಾರೆ. ಸೊ ಅದು ಕೂಡ ಅವರವರ ಜಾತಕ ಅನುಸಾರವಾಗಿರುತ್ತೆ. ಆದರೆ ಒಂದು ಪಂಚಾಂಗ ಆಧಾರಿತವಾಗಿ ಒಂದು ನಂಬಿಕೆ ನಮ್ಮಲ್ಲಿ ಹಿಂದಿನಿಂದ ಬಂದಿರುವಂಥದ್ದು. ಗುರೂಜಿ, ಇವತ್ತಿನ ದಿನದ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ರೆ, ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ತಿಳಿದುಕೊಳ್ಳೋದಕ್ಕೆ ವೀಕ್ಷಕರು ಸಹ ಕಾಯ್ತಾ ಇದ್ದಾರೆ. ಪ್ರಾರಂಭ ಮಾಡೋಣ. ರಾಶಿಗಳಲ್ಲಿಯೇ ಮೊದಲನೇ ರಾಶಿ ಮೇಷರಾಶಿ. ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ವಿಶೇಷವಾಗಿ ಯಾವುದೇ ರೀತಿ ವ್ಯಸನಗಳಿದ್ದರೆ ಅದರಲ್ಲೂ ಮದ್ಯಪಾನ ಮಾಡಲೇಬೇಡಿ. ನಿಮ್ಮ ಸಂಗಾತಿಯ ಪ್ರೀತಿಗಾಗಿ ನೀವು ಹಂಬಲಿಸುತ್ತಿದ್ದಲ್ಲಿ ಈ ದಿನ ನಿಮ್ಮನ್ನು ಅವರ ಪ್ರೀತಿಯಿಂದ ನಿಮಗೆ ಎಲ್ಲ ಅನುಕೂಲತೆಗಳು ಮತ್ತು ಆಶೀರ್ವಾದಗಳು ಸಿಗುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ನಿಮ್ಮ ಒಂದು ಭರವಸೆ ಒಂದು ಸಮೃದ್ಧ, ಸೂಕ್ಷ್ಮ, ಪರಿಮಳಯುಕ್ತ ಹಾಗೂ ಬೆರಗೊಳಗಿಸುವ ಒಂದು ಹೂವಿನ ಹಾಗೆ ಅರಳುವಂತ ಒಂದು ಶುಭ ದಿನವಾಗಿರುವಂಥ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು, ಇಂದು ನೀವು ಭರವಸೆಯ ಮಾಯಾಜಾಲದಲ್ಲಿದ್ದೀರಿ. ಹಣದ ಪ್ರಾಮುಖ್ಯತೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ನಿಮ್ಮ ಮೂಲಕ ಉಳಿಸಲಾಗಿರುವ ಹಣ ನಿಮಗೆ ತುಂಬ ಕೆಲಸಕ್ಕೆ ಬರುವಂಥದ್ದು ಇವತ್ತಿನ ದಿನವಾಗಿರುವಂಥದ್ದು. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಗುರುವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ಆರೋಗ್ಯವು ಪರಿಪೂರ್ಣವಾಗಿರುತ್ತದೆ ಮತ್ತು ನಿಮ್ಮ ತಾಯಿ ಮತ್ತು ತಂದೆಯ ಆರೋಗ್ಯಕ್ಕಾಗಿ ಇಂದು ನೀವು ಸಾಕಷ್ಟು ಹಣ ಖರ್ಚು ಮಾಡಬೇಕಾಗಬಹುದು. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ರಾಶಿಯವರಿಗೆ ದೈಹಿಕ ಲಾಭಕ್ಕಾಗಿ, ವಿಶೇಷವಾಗಿ ಮಾನಸಿಕ ಸದೃಢತೆಗಾಗಿ ಧ್ಯಾನ ಮತ್ತು ಯೋಗವನ್ನು ಪ್ರಾರಂಭಿಸಿ. ಆರ್ಥಿಕವಾಗಿ ಇಂದು ನೀವು ಸಾಕಷ್ಟು ಬಲವಾಗಿ ಕಾಣುವಿರಿ. ಗ್ರಹ ಮತ್ತು ನಕ್ಷತ್ರಗಳ ಚಲನೆಯಿಂದ ನಿಮಗೆ ಹಣ ಸಂಪಾದಿಸುವ ಯೋಗ ಇವತ್ತು ಸೃಷ್ಟಿಯಾಗುತ್ತೆ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ಬೆಂಬಲ ನೀಡುವ ಸ್ನೇಹಿತರು ನಿಮಗೆ ಸಂತೋಷವಾಗಿರಿಸುತ್ತಾರೆ. ನಿಮ್ಮ ಬಳಿ ಹೆಚ್ಚು ಹಣವಿಲ್ಲ ಎಂದು ಯೋಚಿಸದೆ ನಿಮ್ಮ ಮನೆಯ ದೊಡ್ಡವರಿಂದ ಹಣ ಸಂಗ್ರಹಿಸುವುದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯ ವಿಚಾರದ ಬಗ್ಗೆ ತಿಳ್ಕೊಂಡಿದ್ದಾಯ್ತು ವೀಕ್ಷಕರೇ. ತುಲಾ ರಾಶಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ನಮಗೆ ವಾಟ್ಸಪ್ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ತಗೊಳ್ತಾ ಇದ್ದೀವಿ. ಗುರುಜಿ, ತಗೊಳ್ಬೋದಾ? ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ. ಕೀರ್ತನ್. ಜನ್ಮ ದಿನಾಂಕ 7/8/2007. ಜನ್ಮ ಸಮಯ 3:06 AM. 7/8/2007 3:06 AM. ಜನ್ಮ ಸ್ಥಳ ಬಂದು ಮೈಸೂರು. ಇವ್ರು ಕೇಳ್ತಾ ಇರೋ ಪ್ರಶ್ನೆ ಗುರುಜಿ, ಹೈಯರ್ ಎಜುಕೇಶನ್, ಫಾರಿನ್ ಸ್ಟಡೀಸ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ. ನೋಡಿ, ಕೀರ್ತನೆಯವ್ರ ಪ್ರಶ್ನೆ ಕಳಿಸಿದ್ದಾರೆ. ಸೊ ಪಂಚಾಂಗದ ಆಧಾರಿತವಾಗಿ ನಿಮ್ಮ ಜಾತಕ ನೋಡಿದರೆ ಸೋಮವಾರ ಹುಟ್ಟಿರುವಂಥದ್ದು ಕೃತಿಕಾ ನಕ್ಷತ್ರ, ವೃಷಭ ರಾಶಿ ಬರ್ತಾ ಇದೆ. ಸೊ ಮಿಥುನ ಲಗ್ನ. ಸೊ ಮುಖ್ಯವಾದ ಪ್ರಶ್ನೆ ಏನು ಇವ್ರದ್ದು? ಹೈಯರ್ ಎಜುಕೇಶನ್ ಮತ್ತು ಫಾರಿನ್ ಸ್ಟಡೀಸ್.
ಹೈಯರ್ ಎಜುಕೇಷನ್ಗೆ ನಾವು ಭಾಗ್ಯಸ್ಥಾನ ಅಂತ ಹೇಳ್ತೀವಿ. 9th ಲಾರ್ಡ್ ಇಲ್ಲಿ ಏನಾಗುತ್ತೆ ಅಂದರೆ ಇವ್ರ ಜಾತಕದಲ್ಲಿ ರಾಹು ಇರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಫಾರಿನ್ ಎಜುಕೇಷನ್ಸ್ ಅಂದರೆ ನಾವೇನು ಹೇಳ್ತೀವಿ 9, 12 ಮತ್ತು ಲಾಭಸ್ಥಾನ ಕೂಡ ಚೆನ್ನಾಗಿರಬೇಕು. ಕುಜ ಮಹಾದಶೆ ನಡೀತಿದೆ. ಕುಜ ಜಾತಕದಲ್ಲಿ ಇವರಿಗೆ ತುಂಬ ವಿಶೇಷವಾಗಿ ವ್ಯಯಭಾವದಲ್ಲಿದ್ದರೂ ಕೂಡ ಯೋಗಕಾರಕ ಚಂದ್ರನ ಜೊತೆ ಇರೋದು ಅತ್ಯಂತ ಶುಭ ಅಂತ ಹೇಳ್ತೀವಿ. ದಶಾ ಕೂಡ ತುಂಬ ಚೆನ್ನಾಗಿದೆ. ಮಂಗಳ ಮಹಾದಶೆನಲ್ಲಿ ಶುಕ್ರ ಅಂತರ್ದಶೆ ನಡೀತಿದೆ. ಮುಂಬರುವ ದಶಾಭುಕ್ತಿಗಳಲ್ಲಿ ಅಂತರ್ದಶೆಗಳಲ್ಲಿ ಮಾರ್ಚ್ 2026ರಿಂದ ತುಂಬ ಪ್ರಬಲವಾದ ಅಂತರ್ದಶೆ ಇದೆ. ಆ ಸಮಯದಲ್ಲಿ ಇವರು ಫಾರಿನ್ ಎಜುಕೇಷನ್ನು ಹೈಯರ್ ಎಜುಕೇಷನ್ಗೆ ಪ್ರಯತ್ನ ಪಡ್ಬೋದು. ಇವರ ಜಾತಕದಲ್ಲಿ ಚಂದ್ರ ಮತ್ತು ಕುಜ ಇರೋದ್ರಿಂದ ಫಾರಿನ್ ಎಜುಕೇಷನ್ ಜೊತೆನಲ್ಲೂ ಕೂಡ ಹೈಯರ್ ಎಜುಕೇಷನ್ ಅಂದರೆ PhD ಲೆವೆಲ್ವರೆಗೂ ಮಾಡುವಂಥ ಎಲ್ಲ ಯೋಗ ತುಂಬ ಚೆನ್ನಾಗಿದೆ. ಸೊ ಅದನ್ನು ಇವ್ರು ಮಾಡ್ಕೊಳ್ಳಿ. ಇಷ್ಟೇ ಪರಿಹಾರ, ಇಷ್ಟೇ ದಶಾ ಸ್ವಾಮಿಗೆ ಸುಬ್ರಹ್ಮಣ್ಯನ ಆರಾಧನೆ ಜಾಸ್ತಿ ಬೇಕು. ಅಂದರೆ ಕುಜ ದಶೆ ನಡೀತಾ ಇರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಸ್ತೋತ್ರ, ಸುಬ್ರಹ್ಮಣ್ಯ ಸ್ವಾಮಿ ಜಪಗಳನ್ನು ಮಾಡುವಂಥದ್ದು ಬಹುಮುಖ್ಯವಾಗುತ್ತೆ. ಸಿಂಪಲ್ ಆಗಿ ಓಂ ಶರವಣ ಭವಾಯ ನಮಃ ಅಂತ 108 ಬಾರಿ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಕೀರ್ತನ್ ನಮಗೆ ಪ್ರಶ್ನೆಯನ್ನ ಕಳುಹಿಸಿ ನಿಮ್ಮ ಒಂದು ಫಾರಿನ್ ಸ್ಟಡೀಸ್ ಹಾಗೆ ಹೈಯರ್ ಎಜುಕೇಶನ್ ಬಗ್ಗೆ ಕೇಳಿದ್ರಿ. ಗುರೂಜಿಗಳು ಸಹ ತಿಳಿಸ್ತಾ ಪರಿಹಾರವನ್ನ ತಿಳಿಸಿದ್ದಾರೆ. ವೀಕ್ಷಕರೇ, ನೀವು ಸಹ ಇದೇ ರೀತಿ ಕೆಳಗಡೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ವಾಟ್ಸಪ್ಗೆ ನಮಗೆ ಮೆಸೇಜ್ ಅನ್ನ ಕಳುಹಿಸಬಹುದು. ಗುರೂಜಿಗಳು ಪ್ರತಿಯೊಂದನ್ನು ಕೂಡ ಸವಿವರವಾಗಿ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ, ಗುರೂಜಿ ನಾವು ತುಲಾ ರಾಶಿಯ ಬಗ್ಗೆ ದಿನ ಭವಿಷ್ಯವನ್ನ ನೋಡ್ಬೇಕಾಗಿತ್ತು. ಆರೋಗ್ಯದ ಆರೈಕೆ ಮಾಡಿಕೊಳ್ಳಿ ಮತ್ತು ಎಲ್ಲವನ್ನು ಹೊಂದಿಸಿ. ಇಂದು ನೀವು ಹಣ ಖರ್ಚು ಮಾಡುವ ಅಗತ್ಯವಿಲ್ಲ, ಯಾಕೆಂದರೆ ಮನೆಯ ಯಾವುದೋ ಒಂದು ಹಿರಿಯ ಸದಸ್ಯರು ನಿಮಗೆ ಹಣವನ್ನು ನೀಡಬಹುದು. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕಿರಿಕಿರಿ ನಿಮ್ಮ ಮಾನಸಿಕ ಶಾಂತಿಗಾಗಿ ತೊಂದರೆ ತಂದರೂ ಕೂಡ ಒಬ್ಬ ಸ್ನೇಹಿತರು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅಪಾರವಾದ ಸಹಾಯ ಮಾಡುತ್ತಾರೆ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರಾಶಿ. ನಿಮಗೆ ನಿಮ್ಮ ಮೇಲೆ ಬಹಳಷ್ಟು ಅವಲಂಬಿತವಾಗಿರುವಂಥದ್ದು. ನಿರ್ಣಯಗಳನ್ನು ತೆಗೆದುಕೊಳ್ಳಲು ಮಾನಸಿಕ ಸಾಕಷ್ಟು ಅಗತ್ಯ ಇರುತ್ತೆ ಮತ್ತು ನಿಮಗೆ ಹಣದ ಅಗತ್ಯವಿರಬಹುದು. ಆದರೆ ನಿಮಗೆ ಹಣ ದೊರೆಯುವುದಿಲ್ಲ. ಕಷ್ಟಪಟ್ಟು ಶ್ರಮಪಟ್ಟು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಧನುರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ. ನಿಮ್ಮನ್ನು ನೀವೇ ಅಗತ್ಯವಾಗಿ ದೂಷಿಸುವುದು ನಿಮ್ಮ ಚೈತನ್ಯವನ್ನು ಕುಗ್ಗಿಸಬಹುದು. ಆಪ್ತ ಸ್ನೇಹಿತನ ಸಹಾಯದಿಂದ ಇಂದು ನೀವು ಕೆಲವು ವ್ಯಾಪಾರಗಳಿಗೆ ಹಣದ ಲಾಭವಾಗುವ ಸಾಧ್ಯತೆ ಇದೆ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ನಿಮ್ಮ ಪ್ರೀತಿ ಪಾತ್ರರೊಡನೆ ಪ್ರಯಾಣಕ್ಕೆ ಹೋಗುವ ಮೂಲಕ ಅಮೂಲ್ಯ ಕ್ಷಣಗಳನ್ನು ಪುನರ್ಜೀವಿಸುತ್ತೀರಾ ಮತ್ತು ನಿಮ್ಮ ಕೆಲಸದ ಮನೋಭಾವನೆ ಹೊಂದಿರುವ ಸ್ನೇಹಿತರು ನಿಮ್ಮ ಸಹಾಯ ಪಡೆದುಕೊಳ್ಳುತ್ತಾರೆ. ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಒತ್ತಡದ ದಿನದ ಹೊರತಾಗಿಯೂ ಆರೋಗ್ಯ ಪರಿಪೂರ್ಣವಾಗಿರುತ್ತದೆ. ಇಂದು ನಿಮ್ಮ ಮನೆಯ ಸದಸ್ಯರನ್ನು ಎಲ್ಲಿಗಾದರೂ ಸುತ್ತಾಡಲು ಕರೆದುಕೊಂಡು ಹೋಗಬಹುದು ಮತ್ತು ನೀವು ಸಾಕಷ್ಟು ಹಣ ಕೂಡ ಇದಕ್ಕೆ ಖರ್ಚಾಗಬಹುದು. ಇಲ್ಲಿಗೆ ವೀಕ್ಷಕರೇ 12 ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ಹಾಗೆ ನಾವು ವಾಟ್ಸಪ್ ನಲ್ಲಿ ಬಂದಿರುವಂತಹ ಮತ್ತೊಂದು ಪ್ರಶ್ನೆಯನ್ನ ತೆಗೆದುಕೊಳ್ತಾ ಇದ್ದೀವಿ ಗುರೂಜಿ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ. ದಿನೇಶ್. ಜನ್ಮ ದಿನಾಂಕ 23/6/1996. ಜನ್ಮ ಸಮಯ 1:03 PM ಜನ್ಮ ಸ್ಥಳ ಬಂದು ಹೈದರಾಬಾದ್ ಅಂತ ಹೇಳ್ತಾ ಇದ್ದಾರೆ. ಗುರುಜಿ ಅವ್ರು ಕೇಳ್ತಾ ಇರೋ ಪ್ರಶ್ನೆ ಜಾಬ್ ಚೇಂಜ್ ಮತ್ತೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ ಕೇಳ್ತಾ ಇದ್ದಾರೆ. ನೋಡಿ, ದಿನೇಶ್ ಅವ್ರ ಪ್ರಶ್ನೆ ಕಳಿಸಿದ್ರೆ ಹುಟ್ಟಿರುವಂಥದ್ದು ಭಾನುವಾರ, ಉತ್ತರ ಫಾಲ್ಗುಣಿ ನಕ್ಷತ್ರ ಇರುವಂಥದ್ದು ನಿಮ್ಮದು. ಸೊ ನೋಡಿ, ಜಾಬ್ ಚೇಂಜ್ ಆಗಿ ಯಾವುದೇ ವಿಚಾರದಲ್ಲಿ ದಶಮ ಸ್ಥಾನ ತುಂಬ ಮುಖ್ಯವಾಗುತ್ತೆ. ದಶಮದ ಜೊತೆ ಲಾಭ ಸ್ಥಾನ ಕೂಡ ಇಂಪಾರ್ಟೆಂಟ್. ಯಾಕಂದರೆ ದಶಮ ಅಂತಂದರೆ ಅವು ಮಾಡ್ತಿರುವಂಥ ಕೆಲಸ ಕಾರ್ಯಗಳಂತ ಹೇಳ್ತೀವಿ. ಲಾಭ ಸ್ಥಾನ ಅಂದರೆ ವಿಶ್ ಫುಲ್ಫಿಲ್ಮೆಂಟ್ ಅಂತ ತೊಗೊತೀವಿ. ಸೊ ನಡೀತಿರುವ ಮಹಾದಶಗಳಲ್ಲಿ ಇವರಿಗೆ ರಾಹು ಮಹಾದಶೆ ನಡೀತಿದೆ. ಅದರಲ್ಲಿ ಅಂತರ್ದಶೆ, ಶನಿ ಅಂತರ್ದಶೆ. ಸೊ ಅಕ್ಟೋಬರ್ 2026ವರೆಗೂ ನಿಮ್ಗೆ ಅದೇ ನಡೀತಾ ಇದೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅಕ್ಟೋಬರ್ ನಂತರ ಬೇಕಾದ್ರೆ ನಿಮಗೆ ಜಾಬ್ ಚೇಂಜ್ ಪಕ್ಕಾ ಕಾಣಿಸ್ತಾ ಇದೆ. ರಾಹು ಮಹಾದಶೆಯಲ್ಲಿ ಬುಧ ಅಂತರ್ದಶೆ. ಈಗ ನಡೀತಾ ಇರುವಂಥ ದಶಗಳಲ್ಲಿ ಸ್ವಲ್ಪ ನಿಧಾನತೆ ಇರುತ್ತೆ. ಅಕ್ಟೋಬರ್ವರೆಗೂ ವೇಟ್ ಮಾಡಿ. ಮತ್ತು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ಕೇಳ್ತೀರಾ, ಶುಕ್ರ ಕುಜನ ಜೊತೆ ಬುಧನ ಜೊತೆ ಇರೋದ್ರಿಂದ ಸ್ವಲ್ಪ ಕ್ಯಾಲ್ಕುಲೇಟೆಡ್ ಆಗಿ ಖರ್ಚು ಮಾಡಿದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸಿಗುತ್ತೆ. ಜನವರಿ 2026ರಿಂದನೇ ತುಂಬ ಚೆನ್ನಾಗಿದೆ. ನಡೀತಿರುವ ದಶಾಭುಕ್ತಿಗಳಲ್ಲಿ ಫೈನಾನ್ಸ್ಗೆ ಮತ್ತು ಜಾಬ್ ಚೇಂಜಿಗೆ ಅನುಕೂಲ ಆಗಬೇಕಂದ್ರೆ ರಾಹು ದಶೆ ನಡೀತಿದೆ. ರಾಹುಗೆ ಸಂಬಂಧಪಟ್ಟಂತೆ ಕರಿ ಉದ್ದಿನ ಕಾಳು ಪ್ರತಿ ಶನಿವಾರದೊತ್ತು ನವಗ್ರಹಗಳಲ್ಲಿ ರಾಹು ನವಗ್ರಹದ ಮುಂದೆ ಇಟ್ಟು 3 ಅಪ್ರದಕ್ಷಿಣೆ ಮಾಡಿ ಓಂ ರಂ ರಾಹುವೇ ನಮಃ ಅಂತ ಜಪ ಮಾಡೋದ್ರಿಂದ ನಿಮಗೆ ಸ್ಟೆಬಿಲಿಟಿ ಸಿಗುತ್ತೆ. ಆದರೆ ಸಾಧ್ಯವಾದರೆ ತಕ್ಕ ಮಟ್ಟಿಗೆ ಇನ್ನೂ ಕಂಫರ್ಟಬಲ್ ಇರಬೇಕಂದ್ರೆ ಎಡಗೈ ಮಧ್ಯದ ಬೆರಳಲ್ಲಿ ಒಂದು ಗೋಮೇಧಕ ಅಂತ ಒಂದು ರತ್ನ ಬರುತ್ತೆ. ಆ ರತ್ನವನ್ನು ಧರಿಸೋದ್ರಿಂದ ಕೂಡ ರಾಹುವಿನ ಅನುಗ್ರಹ ಸಿಗುತ್ತೆ. ನಿಮ್ಮ ಇಚ್ಛಾ ಪೂರ್ತಿ ಆಗುವಂಥದ್ದು. ಸೊ ನಮಗೆ ಪ್ರಶ್ನೆಯನ್ನ ಕಳುಹಿಸಿದಂತಹ ಯಾರಿದ್ದಾರೆ ಅವರು ಈ ಸಂಚಿಕೆಯನ್ನ ವೀಕ್ಷಿಸಿದ್ರೆ ಖಂಡಿತ ಪರಿಹಾರ ಭಾಗವಾಗಿ ಇದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮಿಥುನ ರಾಶಿಯವರು ಇವತ್ತಿನ ಸಂಚಿಕೆಯನ್ನ ಮಿಸ್ ಮಾಡದೆ ನೋಡಿ. ಯಾಕಂದ್ರೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ನಿಮಗೆ ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ, ಎಷ್ಟು ಮಟ್ಟಿಗೆ ನೀವು ಫಲಗಳನ್ನ ಪಡೆದುಕೊಳ್ತೀರಾ ಗುರುಜಿಗಳು ತಿಳಿಸ್ತಾರೆ. ಗುರುಜಿ, ನವಗ್ರಹಗಳ ಗೋಚಾರದ ಪ್ರಭಾವ ಮಿಥುನ ರಾಶಿಯವರಿಗೆ ಯಾವ ರೀತಿ ಸೂಚಿಸ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನ್ ತಿಳಿಸ್ತಾ ಇದೆ?
ನೋಡಿ, ನಾವು ಸಾಮಾನ್ಯವಾಗಿ ನೋಡಬೇಕಾದಾಗ ಶನಿ ಗುರುವಿನ ಗೋಚಾರ ನೋಡ್ತೀವಿ. ಡಿಸೆಂಬರ್ 5ನೇ ತಾರೀಕುವರೆಗೂ ನಿಮ್ಮ ರಾಶಿಗೆ ಗುರುಬಲ ಇರುವಂಥದ್ದು. ದ್ವಿತೀಯ ಸ್ಥಾನದಲ್ಲಿ ಗುರುವಿದೆ. ಆದರೆ ಡಿಸೆಂಬರ್ 5ನೇ ತಾರೀಕು ನಂತರ ನಿಮ್ಮ ರಾಶಿ ಮಿಥುನ ರಾಶಿಯವರಿಗೆ ಗುರುಬಲ ಸ್ವಲ್ಪ ಹೋಗುವಂಥದ್ದು. ತದನಂತರ ಮೇ 2026 ನಂತರ ಗುರುಬಲ ಸೃಷ್ಟಿಯಾಗುವಂಥದ್ದು. ಹಾಗೆ ಶನಿಯ ಗೋಚಾರದಲ್ಲಿ ನೋಡಿದಾಗ ಶನೇಶ್ವರರು ನಿಮ್ಮ ರಾಶಿಗೆ ದಶಮ ಸ್ಥಾನದಲ್ಲಿರುವಂಥದ್ದು. ದಶಮಕ್ಕೆ ಭಾಗ್ಯಾಧಿಪತಿಯಾದ ಗೋಚಾರದ ಒಳ್ಳೆಯ ಫಲಗಳು ಸಿಗುತ್ತೆ. ಮತ್ತು ಶನಿಯ ಪರಿಹಾರ ಕೂಡ ಯಾವುದು ಬೇಡ, ಮತ್ತು ಶನೇಶ್ವರ ಭಾಗ್ಯಾಧಿಪತಿಯಾಗಿ ಒಳ್ಳೆಯ ಫಲಗಳನ್ನು ನೀಡ್ತಾರೆ. ಆದರೆ ಇನ್ನುಳಿದಂಥ ಗ್ರಹಗಳ ಗೋಚಾರ ಮಿಥುನ ರಾಶಿಯವರಿಗೆ ನೋಡೋದಾದರೆ 7ನೇ ತಾರೀಕು ನಂತರ ನಿಮ್ಮ ರಾಶಾಧಿಪತಿ ಚತುರ್ಥಾಧಿಪತಿಯಾಗಿ ಷಷ್ಠ ಭಾವಕ್ಕೆ ಬರುವಂಥದ್ದು. ಮತ್ತು ಷಷ್ಠ ಮತ್ತು ಲಾಭಾಧಿಪತಿಯಾಗಿರುವಂಥ ಮಂಗಳ ಗ್ರಹರು ಕೂಡ ಅಷ್ಟಮ ಸ್ಥಾನಕ್ಕೆ ಧನುರ್ ರಾಶಿಗೆ ಪ್ರವೇಶವಾಗುವಂಥದ್ದು 8ನೇ ತಾರೀಕು ನಂತರ, ಡಿಸೆಂಬರ್ 8ನೇ ತಾರೀಕು ನಂತರ ಆಗುವಂಥದ್ದು. ಮತ್ತು ರಾಶಿಯಿಂದ ತೃತೀಯಾಧಿಪತಿಯಾದ ಸೂರ್ಯ ಗ್ರಹರು ಕೂಡ 16ನೇ ತಾರೀಕು, ಡಿಸೆಂಬರ್ 16ನೇ ತಾರೀಕು ನಂತರ ಸಪ್ತಮ ಸ್ಥಾನಕ್ಕೆ ಸೂರ್ಯ ಗ್ರಹರು ಬರುವಂಥದ್ದು. ಹಾಗೆ ಪಂಚಮ ಮತ್ತು ವ್ಯಯಾಧಿಪತಿಯಾದ ಶುಕ್ರ ಗ್ರಹರು ಕೂಡ 21ನೇ ತಾರೀಕು ನಂತರ ಸಪ್ತಮ ಸ್ಥಾನಕ್ಕೆ ಬರುವಂಥದ್ದು. 30ನೇ ತಾರೀಕು ಕಳೆದ ನಂತರ ನಿಮ್ಮ ರಾಶಾಧಿಪತಿ ಕೂಡ ಸಪ್ತಮ ಸ್ಥಾನಕ್ಕೆ ಬರುವಂಥದ್ದು. ಈ ರೀತಿ ನಿಮಗೆ ಪ್ರಮುಖವಾಗಿ ಬುಧ ಗ್ರಹ ಆಗಿರ್ಬೋದು, ಶುಕ್ರ ಗ್ರಹ ಆಗಿರ್ಬೋದು, ಮತ್ತು ಗುರು ಗ್ರಹ ಆಗಿರ್ಬೋದು, ಅದೇ ರೀತಿ ಮಂಗಳ ಗ್ರಹದ ಗೋಚಾರಗಳು, ನವಗ್ರಹಗಳ ಗೋಚಾರ ಒಂದು ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಜರುಗುವಂಥದ್ದು. ಗುರುಜಿ, ಇನ್ನೂ ಕೂಡ ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ಮಿಥುನ ರಾಶಿಯವರಿಗೆ ನವಗ್ರಹಗಳ ಗೋಚರದ ಪ್ರಭಾವ ಎಷ್ಟರ ಮಟ್ಟಿಗೆ ಬೀರ್ತಾ ಇದೆ ಅಂತ ಹೇಳಿ? ನೋಡಿ, ನೀವು ಒಂದು ಮಿಥುನ ರಾಶಿಯವರಿಗೆ 18 ಅಕ್ಟೋಬರ್ ಇಂದ ಪ್ರಾರಂಭವಾದ ಒಂದು ಗುರುಬಲ ಈ ಒಂದು ಡಿಸೆಂಬರ್ ತಿಂಗಳಿನ 5ನೇ ತಾರೀಕುವರೆಗೂ ಗುರುಬಲ ಇರುತ್ತೆ. ಅಂದರೆ ನಿಮಗೆ ಜೀವನದಲ್ಲಿ ಯಾವೆಲ್ಲ ಪಾಸಿಟಿವಿಟಿ ಆಗಿದೆ ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾವಾಗಿಂದ ಕಳೆದ ಅಕ್ಟೋಬರ್ 18ರಿಂದ ಡಿಸೆಂಬರ್ 5ನೇ ತಾರೀಕುವರೆಗೂ ಏನೇನಿದೆ ಅಂತ ಒಂದು ಪೇಪರಲ್ಲಿ ಬರ್ಕೊಂಡ್ರೆ, ಒಂದು ಬುಕ್ಕಲ್ಲಿ ಬರ್ಕೊಂಡ್ರೆ, ಯಾಕಂದರೆ ಈಗ ನಿಮಗೆ ನಡೀತಿರುವಂಥ ಗ್ರಹಗತಿಗಳ ವಿಸ್ತೃತ ಗೋಚಾರ ಪ್ರಭಾವದಲ್ಲಿ ತಾತ್ಕಾಲಿಕ ಗುರುಬಲ ನಿಮಗೆ ಇನ್ನೂ ನಡೀತಾ ಇದೆ 5 ದಿನಗಳ ಕಾಲ. ಅದು 5 ದಿನ ಮುಗಿದ ನಂತರ ಅದು ಮುಗಿದೋಗ್ಬಿಡುತ್ತೆ. ಸೊ ಈ ವಿಚಾರದಲ್ಲಿ ನಿಮ್ಗೆ ಏನಾದರೂ ಪಾಸಿಟಿವ್ ಇಲ್ಲ ಆಗಿದ್ದರೆ, ಅಂದರೆ ಈ ಒಂದು ಅಕ್ಟೋಬರ್ 18ರಿಂದ ಡಿಸೆಂಬರ್ 5ನೇ ತಾರೀಕುವರೆಗೂ ಆ ಪಾಸಿಟಿವ್ ಗುರುಬಲದಲ್ಲಿ ಮುಂದುವರಿಯುತ್ತೆ. ಯಾಕಂದರೆ ಗುರುಬಲ ಈಗ ಹೋಗ್ತಾ ಇದೆ ರಾಶಿಯವರಿಗೆ. ಸೊ ಅದರ ಜೊತೆಯಲ್ಲಿ ಗುರುಬಲ ಹೋದ್ರೂ ಕೂಡ ಬಹುಮುಖ್ಯವಾಗಿ ಈ ರಾಶಿಯವರು ಏನಂತಂದರೆ, ಒಂದು ನಿಮ್ಮ ಮೂಲ ಜಾತಕದಲ್ಲಿ ಗುರು ಹೇಗಿದ್ದಾರೆ, ಅವರು ಒಳ್ಳೆ ಸ್ಥಿತಿಯಲ್ಲಿದ್ದಾರೋ ಅಥವಾ ಉಚ್ಚ ಸ್ಥಿತಿಯಲ್ಲಿದ್ದಾರೋ ಅನ್ನೋದು ನೋಡ್ಕೊಳ್ಳಿ. ಆದರೆ ಗುರುವೇನಾದರೂ ನೀಚ ಸ್ಥಿತಿಯಲ್ಲಿದ್ದರೆ ಅಥವಾ ಒಂದು ಶತ್ರು ಮನೆಯಲ್ಲಿದ್ದಾಗ ಗುರು ಸಂಬಂಧಿತ ಪೂಜೆಗಳನ್ನು ಮಾಡ್ಕೋಬೇಕು. ಹೋಮ ಹವನ ಯಜ್ಞ ಇತ್ಯಾದಿಗಳನ್ನು ಮಾಡುವಂಥದ್ದಾಗಿರ್ಬೋದು. ಅದೇ ರೀತಿ ಏನಾದರೂ ಸ್ವಲ್ಪ ಈ ಒಂದು ಗುರುವಿನ ವಿಚಾರದಲ್ಲಿ ನೋಡಿದ್ರೆ ಏನಾದರೂ ನೆಗೆಟಿವ್ ಕೂಡ ಬಂದರೂ ಕೂಡ ಈ ಹೋಮ ಹವನದಿಂದ ವಾಸಿಯಾಗುವಂಥದ್ದು, ಅದರ ದೂರ ಆಗುವಂಥದ್ದು. ಮತ್ತು ಗುರುಗ್ರಹ ಸಪ್ತಮ ಮತ್ತು ದಶಮಾಧಿಪತಿ ಆಗಿರುವಂಥದ್ದು. ಸಪ್ತಮ ಸ್ಥಾನ ಅಂತಂದರೆ ನಾವು ವಿವಾಹ ಭಾಗ್ಯ ಅಂತ ಹೇಳ್ತೀವಿ, ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ಮತ್ತು ಇದು ಗುರುಬಲ ಕುಗ್ಗುವುದರಿಂದ ಈ ವಿವಾಹ ಭಾಗ್ಯ ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಅಷ್ಟೊಂದು ಎನ್ಕರೇಜ್ ಮಾಡಬಾರ್ದು. ಆ ಡಿಸ್ಕಷನ್ಸ್ ಏನಾದರೂ ಬಂದರೆ ಅದನ್ನು ಮುಂದೆ ಹಾಕ್ಬೋದು ಅಂತ ಹೇಳ್ತಾ ಇದ್ದೀನಿ. ಮತ್ತು ಯಾವುದೋ ಒಂದು ಕೆಲಸ ಕಾರ್ಯಗಳು ನಿಧಾನವಾಗುತ್ತೆ, ಹಿನ್ನಡೆ ಆಗುತ್ತೆ, ಇರೋ ಉದ್ಯೋಗ ಕಳೆದುಕೊಳ್ಳುವಂಥದ್ದು ಮತ್ತು ಹೊಸ ಉದ್ಯೋಗದ ಪ್ರಯತ್ನದಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡುವಂಥದ್ದು, ಈ ರೀತಿ ಹೆಚ್ಚಾಗಿ ಒಂದು ಡಿಸೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಆಗ್ತಾ ಇರುವಂಥದ್ದು. ಇನ್ನು ರಾಶಾಧಿಪತಿ ಹಾಗೂ ತೃತೀಯ ಅಧಿಪತಿಯಾಗಿರುವಂಥ ರಾಶಿಯಿಂದ ತೃತೀಯ ಅಧಿಪತಿಯಾಗಿರುವಂಥ ಸೂರ್ಯ ಗ್ರಹರು ಸಪ್ತಮ ಸ್ಥಾನಕ್ಕೆ 16ನೇ ತಾರೀಕು ಬರೋದ್ರಿಂದ ಸ್ವಲ್ಪ ಮಟ್ಟಿನ ಅಪನಂಬಿಕೆಗಳು, ಅವಮಾನಗಳು ಸಾಧ್ಯತೆ ಜಾಸ್ತಿ ಆಗುತ್ತೆ, ಕಠಿಣವಾಗುತ್ತೆ. ಮತ್ತು ಚುಚ್ಚು ಮಾತುಗಳು ಮತ್ತು ಚುಚ್ಚು ಮಾತುಗಳನ್ನು ನೀವು ಹೆಚ್ಚಾಗಿ ಒಂದು ಮಿಥುನ ರಾಶಿಯವರು ಕೇಳಿಸ್ಕೊಂತೀರಾ. ಮಾಡದೇ ಇರುವಂಥ ತಪ್ಪಿಗೂ ಕೂಡ ತಲೆ ಬಗ್ಗಿಸುವಂಥದ್ದಾಗುತ್ತೆ. ಅದೇ ರೀತಿ ನಾವು ಮತ್ತು ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಕಿರಿಕಿರಿಗಳು ಅಥವಾ ಗಂಡ ಹೆಂಡತಿಗೆ ಒಟ್ಟಿಗೆ ಕೆಲಸ ಮಾಡ್ತಿದ್ರೆ ಸ್ವಲ್ಪ ಬೇರೆ ಆಗುವಂಥದ್ದು. ಅಂದರೆ ಇಬ್ಬರು ವರ್ಕಿಂಗ್ ಪಾರ್ಟ್ನರ್ಸ್ ಇದ್ದರೆ ಅವರು ಒನ್ ಆಫ್ ದಿ ಪಾರ್ಟ್ನರ್ ವಿಲ್ ಗೆಟ್ ಟ್ರಾನ್ಸ್ಫರ್ ಜಾಬ್ ಅಂತ ಸ್ವಲ್ಪ ದಿನದ ಮಟ್ಟಿಗೆ ಡಿಸೆಂಬರಲ್ಲಿ ಈ ರೀತಿ ಅಡಚಣೆಗಳು ಉತ್ಪತ್ತಿ ಆಗುತ್ತೆ. ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಏರುಪೇರುಗಳಾಗುತ್ತೆ. ಯಾವ ರೀತಿ ಅಂತಂದರೆ ವಿಶೇಷವಾಗಿ ಆರೋಗ್ಯದಲ್ಲಿ ಹೆಚ್ಚಾಗಿ ಕೋಲ್ಡ್ ರಿಲೇಟೆಡ್ ಇಶ್ಯೂಸು ಮತ್ತು ನಿದ್ರಾಹೀನತೆ ಆಗುವಂಥದ್ದು. ಅದಕ್ಕೆ ನಾವು ನಮ್ಮ ವೀಕ್ಷಕರಿಗೆ ಮಿಥುನ ರಾಶಿಯವರಿಗೆ ಹೇಳೋದೇನೆ, ಸ್ವಲ್ಪ ಬೇಗ ಮಲ್ಕೊಳ್ಳಿ, ಬೇಗ ಎದ್ದೇಳಿ. ಸೊ ಈಗಿನ ಜನ್ರೇಷನ್ ಅದು ಸ್ವಲ್ಪ ಕಷ್ಟ, ಯಾಕಂದರೆ ಪ್ರತಿಯೊಬ್ಬರು ಒಂದು ಡಿಜಿಟಲ್ ಯುಗದಲ್ಲಿ ಹೆಚ್ಚಾಗಿ ಮೊಬೈಲ್ ಬಳಸುವಂಥದ್ದು ಮತ್ತು ಹೆಚ್ಚಾಗಿ ಲ್ಯಾಪ್ಟಾಪ್ಗಳನ್ನು ಬಳಸುವಂಥದ್ದು. ಆದಷ್ಟು ಡಿಸೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರು ಅದರಿಂದ ದೂರ ಇಡಿ. ಬೇಗ ಮಲ್ಕೊಂಡು ಬೇಗ ಎದ್ದು ಬಿಡಿ, ಒಳ್ಳೆಯದಾಗುತ್ತೆ. ಮತ್ತು ಬಹುಮುಖ್ಯವಾಗಿ ಸ್ವಲ್ಪ ಮಾನಸಿಕ ಯಾತನೆ ಜಾಸ್ತಿ ಆಗುತ್ತೆ ಮತ್ತು ಒತ್ತಡ ಜಾಸ್ತಿ ಆಗುತ್ತೆ. ಇದರಲ್ಲಿ ಏನಾದರೂ ಅತಿಯಾಗಿ ವಿಚಾರ ಮಾಡಿಕೊಂಡ್ರೆ, ತಲೆಯಲ್ಲಿ ಹುಳ ಬಿಟ್ಕೊಂಡ್ರೆ ಸ್ವಲ್ಪ ಇದರಿಂದ ನೆಮ್ಮದಿ ಹಾಳಾಗಿ ನಿದ್ದೆ ಕೂಡ ಕಡಿಮೆ ಆಗುತ್ತೆ. ಈ ರೀತಿ ನವಗ್ರಹಗಳ ಒಂದು ವಿಸ್ತೃತ ಗೋಚಾರ ಪ್ರಭಾವ ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಜರುಗುತ್ತಮ್ಮ.
ಗುರುಜಿ, ಮಿಥುನ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಗೋಚಾರದಿಂದ ಯಾವೆಲ್ಲ ಫಲಗಳನ್ನ ಅವರು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ. ನೋಡಿ, ಒಂದು ಮಿಥುನ ರಾಶಿಯವರಿಗೆ ರಾಷ್ಟ್ರಾಧಿಪತಿಯ ಗೋಚಾರ 2 ಬಾರಿ ಆಗುವಂಥದ್ದು ಈ ಒಂದು ಮಾಸದಲ್ಲಿ, ಡಿಸೆಂಬರ್ ತಿಂಗಳಲ್ಲಿ. ಮೊದಲನೇದಾಗಿ 7ನೇ ತಾರೀಕಿಗೆ ವೃಶ್ಚಿಕ ರಾಶಿಗೆ ರಾಷ್ಟ್ರಾಧಿಪತಿಯಾಗಿ ಚತುರ್ಥಾಧಿಪತಿ ಷಷ್ಠಭಾವಕ್ಕೆ ಬರುವಂಥದ್ದು. ತದನಂತರ 30ನೇ ತಾರೀಕು ನಂತರ ಕೂಡ ಧನುರಾಶಿಗೆ ಪ್ರವೇಶವಾಗುವಂಥದ್ದು. 2 ಬಾರಿ ಒಂದು ರಾಷ್ಟ್ರಾಧಿಪತಿಯ ಗೋಚಾರ ಆಗುವಂಥದ್ದು. ಇಲ್ಲೇನಾಗುತ್ತೆ, ಷಷ್ಠಭಾವಕ್ಕೆ ಬಂದಾಗ ಸ್ವಲ್ಪ ಏನಾಗುತ್ತೆ, ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು, ಹಿತಶತ್ರುಗಳಾಗುವಂಥದ್ದು. ಅಂದರೆ ರಾಷ್ಟ್ರಾಧಿಪತಿ ಷಷ್ಠಭಾವಕ್ಕೆ ಬಂದಾಗ ಒತ್ತಡ, ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಕೊಡುವಂಥದ್ದು, ಮತ್ತು ಚಿಂತೆ ಜಾಸ್ತಿ ಆಗುವಂಥದ್ದು, ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಅದೇ ರೀತಿ ಅದೇ ತಿಂಗಳು ಗೋಚರವಾಗ್ತಿರೋದ್ರಿಂದ ಏನನ್ನ ಆದಷ್ಟು ಕಳ್ಕೊಂಡಿದ್ದಾರ ಅದನ್ನು ಮರಳಿ ಪಡೆಯಲು ಆರಾಮವಾಗಿರುವಂಥ ಮಾಸನೆ, ಅದನ್ನು ಒಂದು ಪಾಸಿಟಿವ್ ಅಂತ ಹೇಳ್ತೀವಿ. ಮತ್ತು ಪಂಚಮ ವ್ಯಯಾಧಿಪತಿಯಾದ ಶುಕ್ರ ಸಹ ನಿಮಗೆ 20ನೇ ತಾರೀಕು ನಂತರ ಸಪ್ತಮ ಸ್ಥಾನಕ್ಕೆ ಬರೋದರಿಂದ ಶುಕ್ರ ಸಪ್ತಮಕ್ಕೆ ಬಂದಾಗ ಏನಾಗುತ್ತೆ, ವ್ಯಾಮೋಹ ಜಾಸ್ತಿ ಆಗುತ್ತೆ. ಅದರ ವಿಚಾರವಾಗಿ ಸ್ವಲ್ಪ ಹೆಚ್ಚಾಗಿ ಖರ್ಚು ಮಾಡ್ತೀರಾ. ಸೊ ವಿದೇಶದಲ್ಲಿ ಓದ್ತಿರುವ ವಿದೇಶ ವಿದ್ಯಾರ್ಥಿಗಳಂತ ನಾವೇನು ತಗೊಂತೀವಿ, ಅವ್ರು ಯಾವುದಕ್ಕೆ ಖರ್ಚು ಮಾಡ್ತಾರೆ ಅಂದರೆ ಬ್ರ್ಯಾಂಡೆಡ್ ಐಟಮ್ಸು, ಆ ವಿಚಾರದಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಆಮೇಲೆ ಲಕ್ಸುರಿ ಲೈಫ್ಗೆ, ಸ್ವಲ್ಪ ಫೈನಾನ್ಷಿಯಲ್ ಕ್ರೈಸಿಸ್ಗೆ ಖರ್ಚು ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ನಿಮಗೆ ಧನ ಮತ್ತು ಲಾಭ ಸ್ಥಾನದ ಅಧಿಪತಿಯಾಗಿರುವಂಥ ನಿಮಗೆ ಮಂಗಳ ಗ್ರಹರು ಏನಾಗಿರುತ್ತೆ ಅಂದರೆ ಆದಷ್ಟು ಸಪ್ತಮ ಸ್ಥಾನದಲ್ಲಿ ಇದ್ರೂ ಕೂಡ ಸ್ವಲ್ಪ ಸಂಸಾರದಲ್ಲಿ ಏನಾಗುತ್ತೆ, ಒಂದು ಅತೃಪ್ತಿ ಬರುವಂಥದ್ದು, ಕಲಹಗಳು. ಯಾರ ಜಾತಕದಲ್ಲಿ ನೋಡಿ ಸಪ್ತಮದಲ್ಲಿ ಮಂಗಳ ಇದ್ರೆ ಕುಜದೋಷ ಅಂತ ಹೇಳ್ತೀವಿ. ಕುಜದೋಷ ಇದ್ದಾಗ ಸುಮಾರು ಸಮಸ್ಯೆಗಳು ಬರುತ್ತಲ್ವಾ. ಸೊ ಆ ವಿಚಾರದಲ್ಲಿ ಸ್ವಲ್ಪ ಕೋಪತಾಪಗಳು ಜಾಸ್ತಿ ಆಗುತ್ತೆ, ಘರ್ಷಣೆಗಳು ಜಾಸ್ತಿ ಆಗುತ್ತೆ. ಅದೇ ರೀತಿ ಫ್ಯಾಮಿಲಿ ಲೈಫ್ ಅಂತ ನಾವು ಬಂದಾಗ ಕುಟುಂಬದಲ್ಲಿ ವ್ಯಾಜ್ಯಗಳಾಗ್ಬೋದು. ಕೆಲವರ ಕೆಟ್ಟ ದೃಷ್ಟಿಗೆ ಒಳಗಾಗುವಂಥದ್ದಾಗಿರುತ್ತೆ. ಮತ್ತೆ ಕೆಟ್ಟ ಸಹವಾಸಗಳನ್ನು ಮಾಡುವಂಥದ್ದು, ಕೆಟ್ಟ ಚಟಗಳು, ಅಭ್ಯಾಸ ಸ್ವಲ್ಪ ಹೆಚ್ಚಾಗಿ ಮಾಡುವಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತೆ ಇದೇ ತಿಂಗಳು 3ನೇ ತಾರೀಕು ನಂತರ ಈ ಒಂದು ನವಗ್ರಹಗಳ ಗೋಚಾರದ ಮತ್ತೆ ರಾಷ್ಟ್ರಾಧಿಪತಿ ವಿಸ್ತೃತ ಪ್ರಭಾವ ಜೊತೆಗೆ ಈ ಒಂದು 3 ತಿಂಗಳ ಒಂದು ಡಿಸೆಂಬರ್ ಆಚರಣೆ ಮಾಸ ಅಂತ ಹೇಳ್ತೀವಿ. ಈ ಒಂದು ರಾಶಿಯವರಿಗೆ ಏನೇನು ಬರುತ್ತೆ ಅಂತಂದ್ರೆ ಹೆಚ್ಚಾಗಿ ಸ್ವಲ್ಪ ಈಶ್ವರನ ಆರಾಧನೆ ಜಾಸ್ತಿ ಮಾಡಿ. ಡಿಸೆಂಬರ್ 4ನೇ ತಾರೀಕು ತುಂಬಾ ವಿಶೇಷವಾಗಿ ಗುರು ದತ್ತಾತ್ರೇಯ ಜಯಂತಿ ಇರುವಂಥದ್ದು. ಅದು ಗುರುಗಳ ಆರಾಧನೆ ಮಾಡಿ, ಗುರುಗಳ ಸೇವೆ ಮಾಡಿ, ಇದು ಒಳ್ಳೆಯದಾಗಿತ್ತು. 12ನೇ ತಾರೀಕು ಕಾಲಭೈರವ ಜಯಂತಿ. ಕಾಲಭೈರವ ಅಂದ್ರೆ ಶಿವನ ಆರಾಧನೆ ಮಾಡೋದು ಒಳ್ಳೇದಂತ ಹೇಳ್ತೀವಿ. 15ನೇ ತಾರೀಕು ನಂತರ ಕೂಡ ವಿಶೇಷವಾದ ಧನುರ್ಮಾಸ ಪ್ರಾರಂಭ ಆಗುವಂಥದ್ದು, ಇದು ಕೂಡ ಆಚರಣೆ ಮಾಡಬಹುದು. ಹಾಗೆ 19ನೇ ತಾರೀಕು ನಂತರ ಕೇತು ಜಯಂತಿ ನಡೆಯುವಂಥದ್ದು. ಸೊ ಯಾರ್ಯಾರಿಗೆ ಪಿತೃದೋಷಗಳಿದೆ, ಯಾರ್ಯಾರ ವಿಚಾರದಲ್ಲಿ ಜನ್ಮ ಜಾತಕದಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ, ದೋಷ ಇದೆ, ವಂಶಾಭಿವೃದ್ಧಿ ಆಗ್ತಿಲ್ಲ ಅಂಥವ್ರು ಇದನ್ನ ಉಪಯೋಗಿಸ್ಕೋಬಹುದು. ಮತ್ತೆ ಕೇತು ಜಯಂತಿಯ ವಿಶೇಷ ಅಂತ ಏನು ಹೇಳ್ತೀವಿ, ಕೇತುವಿನ ಆರಾಧನೆ ಮಾಡಿ ಅಂತ ಹೇಳ್ತೀವಿ. ಡಿಸೆಂಬರ್ 30ನೇ ತಾರೀಕು ನಂತರ ತುಂಬಾ ವಿಶೇಷವಾಗಿ ವೈಕುಂಠ ಏಕಾದಶಿ ಇರುವಂಥದ್ದು. ಇದೆಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಜನರಿಗೆ ಗೊತ್ತಿರುವಂಥದ್ದು. ಇದರ ಆಚರಣೆ ಮಾಡೇ ಮಾಡ್ತಾರೆ. ಈ ರೀತಿ ರಾಷ್ಟ್ರಾಧಿಪತಿಯ ವಿಸ್ತೃತ ಪ್ರಭಾವ ಜೊತೆಗೆ ಆಚರಣೆಗಳು ಡಿಸೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಜರುಗುವಂಥದ್ದು. ಗುರುಜಿ, ನಕ್ಷತ್ರಗಳ ಅನುಸಾರವಾಗಿ ಏನಾದರೂ ಫಲಗಳು ಇದೆಯಾ? ಮಿಥುನ ರಾಶಿಯವರಿಗೆ ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು, ಜೊತೆಗೆ ವಿಶೇಷ ಸೂಚನೆ ನೀವೇನು ಹೇಳ್ತೀರಾ? ನೋಡಿ, ನಕ್ಷತ್ರಗಳು ವಿಶೇಷವಾಗಿ 3 ಮಹಾ ನಕ್ಷತ್ರಗಳು, ಮೃಗಶಿರ ಆಗಿರ್ಬೋದು, ಆರಿದ್ರ ಆಗಿರ್ಬೋದು, ಪುನರ್ವಸು ಆಗಿರ್ಬೋದು. ಮೃಗಶಿರ ನಕ್ಷತ್ರದವರು ನೀವು ಸಿಗುತ್ತಿರುವ ಮಹತ್ವದ ಒಂದು ಕಾರ್ಯಸಿದ್ಧತೆ ಬಗ್ಗೆ ನಿಮಗೆ ಆಶ್ಚರ್ಯಚಕಿತಗೊಳ್ತೀರಾ. ಅಂದರೆ ಯು ವಿಲ್ ಬಿ ಸರ್ಪ್ರೈಸ್ ಟು ಕಂಪ್ಲೀಟ್ ದ ವರ್ಕ್ಸ್ ಅಂತ ಹೇಳ್ತೀವಿ. ಯಾವುದೋ ಒಂದು ಹಳೆ ಕೆಲಸ ಇತ್ತು, ಅದು ಕಂಪ್ಲೀಟ್ ಆಗಿಲ್ಲ ಅಂದರೆ ಈ ಒಂದು ತಿಂಗಳಲ್ಲಿ ಆಗುವಂಥದ್ದು. ಆರಿದ್ರ ನಕ್ಷತ್ರ ಮಿಥುನ ರಾಶಿಯವರು ನೀವು ವಿದೇಶ ಪ್ರಯಾಣ ಹೊರಡಲು ತಯಾರಿ ಮಾಡ್ಕೊಳ್ತೀರಾ, ಅದರಿಂದ ನಿಮಗೆ ಶುಭವಾಗುವಂಥದ್ದು. ಪುನರ್ವಸು ನಕ್ಷತ್ರದ ಒಂದು ಮಿಥುನ ರಾಶಿಯವರಿಗೆ ನಿಮಗೆ ಹೊಸ ಪ್ರಾಜೆಕ್ಟ್ನಲ್ಲಿ ತೊಡಕೊಳ್ಳುವಂಥದ್ದು, ಒಂದು ಒಳ್ಳೆಯ ಯೋಗ ಸೃಷ್ಟಿಯಾಗುವಂಥದ್ದು. ಅದರಿಂದ ನೀವೆಲ್ಲ ರೀತಿಯಿಂದ ರೆಡಿಯಾಗಿ ಒಳ್ಳೆಯದಾಗುತ್ತೆ. ಪರಿಹಾರಗಳಂತ ನೋಡಿದಾಗ ಆದಷ್ಟು ಸೂರ್ಯ ಭಗವಾನನನ್ನು ಆರಾಧಿಸಿ, ಭಾನುವಾರದಂದು ಗೋಧಿಯಿಂದ ಮಾಡಿರುವಂಥ ಚಪಾತಿಯನ್ನು ದಾನ ಮಾಡಿ, ಮತ್ತೆ ಆದಷ್ಟು ದಿನನಿತ್ಯಲೂ ಗಾಯತ್ರಿ ಮಂತ್ರ ಜಪ ಮಾಡುವಂಥದ್ದು ಒಳ್ಳೆಯದು. ಮತ್ತೆ ಮನೆಗೆ ಹತ್ತಿರ ಇರುವ ದೇವಸ್ಥಾನಕ್ಕೆ ಭೇಟಿ ನೀಡಿ 15 ನಿಮಿಷಗಳ ಕಾಲ ಆರಾಮಾಗಿ ಕೂತ್ಕೊಂಡು ಧ್ಯಾನ ಮಾಡೋದು ಒಳ್ಳೆಯದಾಗುತ್ತೆ. ಇಲ್ಲಿಗೆ ನೋಡಿದ್ರಲ್ಲ ವೀಕ್ಷಕರೇ, ಮಿಥುನ ರಾಶಿಯವರು ಕೂಡ ಇವತ್ತಿನ ಈ ಸಂಚಿಕೆಯಲ್ಲಿ ಗುರೂಜಿಗಳು ತಿಳಿಸಿರುವಂತಹ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಆಗಿರುತ್ತೆ, ವಿಶೇಷ ಸೂಚನೆ ಏನು, ಪರಿಹಾರ ಏನು ಅಂತ ಹೇಳಿ ಗುರೂಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಮಾಡ್ಕೊಳ್ಳಿ. ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಅನೇಕ ವಿಚಾರಗಳನ್ನ ಮಿಥುನ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿಸಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ವೀಕ್ಷಕರೇ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.